ಎಲ್ಲರಿಗೂ ನಮಸ್ಕಾರ. ನಾವು ಎದುರುಗಡೆ ನೋಡ್ತಾ ಇರೋಂಥದ್ದು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಮಂಡ್ಯ. ಮಂಡ್ಯದ ಹೃದಯ ಭಾಗದಲ್ಲಿ ಇರುವಂತಹ ಒಂದು ಧರ್ಮಕ್ಷೇತ್ರ. ಪುರಾತನ ಐತಿಹಾಸಿಕ ಮಹತ್ವ ಇರುವಂತಹ ಪುಣ್ಯಕ್ಷೇತ್ರ. ಪೌರಾಣಿಕ ರಾಜ ಇಂದ್ರವರ್ಮ ಪ್ರತಿಷ್ಠಾಪಿಸಿದ ಎಂದು ನಂಬಲಾಗಿದೆ. ಸಂತಾನ ಭಾಗ್ಯವಿಲ್ಲದ ರಾಜರಿಗೆ ಮಾಂಡವ್ಯ ಋಷಿಗಳು ಆದೇಶ ಕೊಟ್ಟರಂತೆ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯನ್ನ ಪೂಜಿಸಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು. ಆಗ ಈ ದೇಗುಲವನ್ನ ನಿರ್ಮಿಸಿದರಂತೆ. ಸಂತಾನ ಭಾಗ್ಯ ಪ್ರಾಪ್ತಿಯಾಗಿ ಈ ದೇಗುಲ ನಿರ್ಮಾಣವಾದ ನಂತರ ಇಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ ಎಂಬ ಪ್ರತೀತಿ ಚಾಲ್ತಿಯಲ್ಲಿ ಬಂದಿತು. ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಅಪರೂಪದ ಪುರಾತನ ವಿಗ್ರಹವಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಾತ್ರೆ ನಡೆಯುತ್ತದೆ. ಮೇಲುಕೋಟೆ ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ಮೊದಲು ವೈರಮುಡಿ ಕಿರೀಟವನ್ನು ಈ ದೇವಸ್ಥಾನಕ್ಕೆ ತರಲಾಗುತ್ತದೆ. ಇಲ್ಲಿ ಪೂಜೆ ಸಂದ ನಂತರ ಅದು ಮೇಲುಕೋಟೆಗೆ ಹೋಗುತ್ತದೆ. ಇಲ್ಲಿನ ದರ್ಶನದ ಸಮಯ ಬೆಳಗ್ಗೆ 7ರಿಂದ 12 ಗಂಟೆ, ಸಂಜೆ 5 ಗಂಟೆಯಿಂದ 9 ಗಂಟೆ ತನಕ. ಮಕ್ಕಳ ಜನಾರ್ದನ ಎಂದು ಈ ದೇವರನ್ನು ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿ ಇಲ್ಲಿರುವಂತಹ ವಿಗ್ರಹ. ಸಂತಾನವಿಲ್ಲದವರು ತಪ್ಪದೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇದು ಬಹಳ ಬಲವಾದ ನಂಬಿಕೆ ಕೂಡ ಈ ಪ್ರದೇಶದಲ್ಲಿದೆ. ಮತ್ತೀಗ ನಾವು ಗರ್ಭಗುಡಿಯಲ್ಲಿ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಮಂಡ್ಯ ನಗರ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ, ಲಕ್ಷ್ಮೀ ಜನಾರ್ದನ ವರದರಾಜ, ಮಕ್ಕಳ ಜನಾರ್ದನ ಅಂಥೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಹಿಂದೆ ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಹಾಗಾಗಿ ಮಾಂಡವ್ಯ ಕ್ಷೇತ್ರ, ಮಾಂಡವ್ಯ ನಗರ, ಮಂಡ್ಯ ಅಂಥೇಳಿ ಹೆಸರು ಬಂದಿದೆ. ಇದು ಹಿಂದೆ ಗಂಗರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಪ್ರದೇಶ ಆಗಿತ್ತು. ಗಂಗರು ತಲಕಾಡಿನ ರಾಜಧಾನಿ ಮಾಡ್ಕೊಂಡಿದ್ರು ಕೂಡ ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲವೂ ಕೂಡ ಅವರಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅವರ ಕೊನೆಯ ಅವಧಿಯಲ್ಲಿ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅವರೇ ಪಾಳೆಗಾರರಾದರು. ಆ ಪಾಳೆಗಾರರಾಗಿರ್ತಕ್ಕಂಥ ಇಂದ್ರವರ್ಮ ಅಂತಕ್ಕಂಥವನು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ದ ಅಂತ. ಅವನಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ. ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಲಕ್ಷ್ಮೀ ಸಮೇತನಾಗಿ ಜನಾರ್ದನ ಪ್ರತಿಷ್ಠೆ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದಾಗ ಅವರು ಲಕ್ಷ್ಮೀ ಸಮೇತ ಜನಾರ್ದನ ಪ್ರತಿಷ್ಠೆಯನ್ನು ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀ ಜನಾರ್ದನ ಅಂತೇಳಿ ಹೆಸರು ಬಂದಿದೆ. ಅವರಿಗೆ ಸಂತಾನ ಪ್ರಾಪ್ತಿ ಆದಮೇಲೆ ಈ ಒಂದು ದೇವಾಲಯದಲ್ಲಿ ಪುತ್ರ ಸಂತಾನವಾಯಿತು. ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ಮೇಲೆ ಅವನಿಗೆ ಪುತ್ರ ಸಂತಾನವಾಯಿತು. ಪುತ್ರ ಸಂತಾನ ಆದಮೇಲೆ ಅವನಿಗೆ ಕುಂಡ್ರವರ್ಮ ಅಂಥೇಳಿ ಹೆಸರನ್ನು ಇಟ್ಟು ಸುತ್ತ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದ್ದ. ಅಂದಿನಿಂದ ಇಂದಿನವರೆಗೆ ಬಂದು ಯಾರೆಲ್ಲ ಹರಕೆಯನ್ನು ಮಾಡ್ಕೋತಾರೆ, ಪ್ರಾರ್ಥನೆಯನ್ನು ಮಾಡ್ಕೋತಾರೆ, ಅವರಿಗೆ ಸಂತಾನ ಪ್ರಾಪ್ತಿಯಾಗುವುದು ಅವಿರತವಾಗಿ ನಡ್ಕೊಂಡು ಬಂದಿದೆ. ಈ ಒಂದು ಗರ್ಭಗುಡಿಲಿ ತೊಟ್ಲುಗಳೆಲ್ಲ ಕಟ್ಟಿದಾರಲ್ಲ, ಅದ್ರ ಬಗ್ಗೆ ಯಾವಾಗ ಸಂತಾನ ಪ್ರಾಪ್ತಿಗೆ ಹರಕೆಯನ್ನು ಮಾಡ್ಕೋತಾರೆ, ಸಂತಾನ ಪ್ರಾಪ್ತಿ ಆದಮೇಲೆ ಅವರು ಮಕ್ಕಳ ಸಮೇತವಾಗಿ, ಮಗು ಸಮೇತವಾಗಿ ಬಂದು ಒಂದು ಹರಕೆಯನ್ನು ತೀರಿಸತಕ್ಕಂಥದ್ದು ಇಲ್ಲಿ ಪ್ರತೀತಿ ಇದೆ. ಯಥಾಶಕ್ತಿ ಅವರು ಏನು ಯಾವ ರೀತಿ ಶಕ್ತಿ ಕೊಟ್ಟಿರ್ತಾನೆ ಆ ರೀತಿಯಾಗಿ ಅವರು ಈ ಒಂದು ತೊಟ್ಲನ್ನು ಕಟ್ಟುವಂಥದ್ದು ವಿಶೇಷ ಇದೆ. ಈ ಒಂದು ಜನಾರ್ದನ ಸ್ವಾಮಿಯ ವರದರಾಜ ಅಂತಲೂ ಕೂಡ ಕರೀತಾರೆ. ಅಂದರೆ ಯಾವುದು ನಮ್ಮ ಮನಸ್ಸಲ್ಲಿ ಕೋರಿಕೆಗಳು, ಯಾವುದು ನ್ಯಾಯಬದ್ಧವಾಗಿರತಕ್ಕಂಥ ಕೋರಿಕೆಗಳು ಏನಿರುತ್ತೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗಿ ಈಡೇರಿಸ್ತಾನೆ. ವರದರಾಜ ಅಂಥೇಳಿ ಹೆಸರನ್ನು ಕೂಡ ಇದೆ. ಇಲ್ಲಿ ವೇದಾರಣ್ಯ ಅಂತ ಇರಲಾಗಿ ಅಮ್ಮನವರಿಗೆ ವೇದವಲ್ಲಿ ಅಂತೇಳಿ ಹೆಸರನ್ನು ಕೊಟ್ಟಿದೆ. ಇದು ವೈಖಾನ ಸಾಗಮುಕ್ತವಾಗಿ ದೇವಾಲಯ ಪೂಜಾ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ಗರ್ಭಗುಡಿಯ ಮೇಲೆ ತೊಟ್ಟಿಲುಗಳನ್ನ ಕಟ್ಟಿರುವುದನ್ನ ನೋಡಬಹುದು. ಇದು ಸಂತಾನ ಪ್ರಾಪ್ತಿ ಆದ ನಂತರ ಹರಕೆಯನ್ನ ತೀರಿಸಿ ತೊಟ್ಟಿಲುಗಳನ್ನು ಕಟ್ಟಿರುವುದು ಇಲ್ಲಿ ಒಂದು ಪ್ರತೀತಿ ಅಥವಾ ಒಂದು ನಂಬಿಕೆ ಇದೆ. ಆ ಗರ್ಭಗುಡಿಯ ಬಾಗಿಲ ಚೌಕಟ್ಟಿನ ಮೇಲೆ ವಿಷ್ಣುವಿನ ದಶಾವತಾರಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅತ್ಯಂತ ಅಪರೂಪವಾದಂತಹ ಒಂದು ವಿಗ್ರಹ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿದು. ಇಲ್ಲಿ ಲಕ್ಷ್ಮೀ ಅಮ್ಮರವರನ್ನು ಕೂಡ ನಾವು ನೋಡ್ತಾ ಇದ್ವಿ. ಸರ್ವಾಲಂಕಾರ ಭೂಷಿತೆಯಾಗಿ ನಮ್ಮ ಮುಂದೆ ಕುಳಿತಿರುವುದನ್ನು ನಾವಿಲ್ಲಿ ಕಣ್ತುಂಬ ನೋಡಿಕೊಳ್ಳಬಹುದು. ಭಕ್ತಿ ಭಾವ ತನ್ನಿಂದ ತಾನೇ ಬರುತ್ತದೆ. ಈ ದೇವಸ್ಥಾನ ಮಂಡ್ಯದಲ್ಲೇ ಇರುವುದರಿಂದ, ಹೃದಯ ಭಾಗದಲ್ಲಿ ಇರುವುದರಿಂದ ಪ್ರತಿಯೊಬ್ಬರು ಇಲ್ಲಿ ಭೇಟಿ ಕೊಡಬೇಕು. ಅದರಲ್ಲೂ ಸಂತಾನವಿಲ್ಲದಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು. ನಮಸ್ಕಾರ.